ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಸಂಬಂಧ ಮೃತದೇಹಗಳ ಗುರುತು ಪತ್ತೆ ಹಚ್ಚುವಂತ ಕಾರ್ಯ ನಡೀತಾ ಇದೆ. ವಿಜಯ್ ರೂಪಾನಿ ಮೃತದೇಹದ ಗುರುತು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿಯವರ ಲಕ್ಕಿ ನಂಬರೇ ಅನ್ಲಕ್ಕಿ ಆಗಿರುವಂತ ದುರಂತದ ಕಥೆ ಇದು. ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ರು. ಮೃತದೇಹದ ಗುರುತು ಪತ್ತೆಗೆ ಅವ್ರ ಕುಟುಂಬಸ್ಥರ ಡಿಎನ್ಎ ಸಂಗ್ರಹ ಮಾಡಲಾಗಿತ್ತು. ಮತ್ತೆ ಡೆಡ್ ಬಾಡಿಯ ಡಿಎನ್ಎ ಕೂಡ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿತ್ತು. ಸದ್ಯ ರೂಪಾನಿ ಮೃತದೇಹದ ಡಿಎನ್ಎ ಮ್ಯಾಚ್ ಆಗಿದೆ ಕುಟುಂಬ ಸದಸ್ಯರ ಡಿಎನ್ಎಗೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಗುರುತು ಪತ್ತೆಯಾಗಿರೋದ್ರಿಂದ ಮೃತದೇಹದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಟುಂಬಸ್ಥರಿಗೆ ರೂಪಾನಿ ಅವರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಅಲ್ಲಿಗೆ ಈವರೆಗೆ 32 ಮೃತದೇಹಗಳ ಡಿಎನ್ಎ ಮ್ಯಾಚ್ ಆಗಿದೆ ಅವರ ಕುಟುಂಬ ಸದಸ್ಯರ ಜೊತೆಯಲ್ಲಿ. ಈಗಾಗಲೇ 12 ಮೃತದೇಹಗಳನ್ನ ಅವರವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಕಾರ್ಯ ಆಗಿದೆ. ವಿಜಯ್ ರೂಪಾನಿ ಅವರು ಈ ಫ್ಲೈಟ್ ಕ್ರ್ಯಾಶ್ ಅಲ್ಲಿ ಇನ್ನಿಲ್ಲ ಅಂತ ಗೊತ್ತಾಗ್ತಾ ಇದ್ದಂಗೆ ಮೊನ್ನೆಯಿಂದಲೂ ಕೂಡ ಅವ್ರ ಮನೆಗೆ ಗಣ್ಯರು ಬರ್ತಾ ಇದ್ದಾರೆ. ಕುಟುಂಬ ಸದಸ್ಯರಿಗೆ ಸಾಂತ್ವನದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಅವ್ರ ಕುಟುಂಬ ಸದಸ್ಯರು ಮೃತದೇಹ ತಮಗೆ ಯಾವಾಗ ಹಸ್ತಾಂತರ ಮಾಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ರು. ಅದಕ್ಕೆ ಗುರುತು ಪತ್ತೆ ಹಚ್ಚುವಂತ ಪ್ರಕ್ರಿಯೆಗಳು ನಡೀತಾ ಇತ್ತು. ಇದೀಗ ಡಿಎನ್ಎ ಮ್ಯಾಚ್ ಆಗಿದೆ ವಿಜಯ್ ರೂಪಾನಿ ಅವರು ಅವರ ಕುಟುಂಬ ಸದಸ್ಯರ ಡಿಎನ್ಎಗೆ. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ, ಅದನ್ನು ಮುಗಿಸಿ ಕುಟುಂಬಸ್ಥರಿಗೆ ಅವರ ಮೃತದೇಹವನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಈಗಾಗಲೇ 12 ಮೃತದೇಹಗಳನ್ನ ಅವರವ್ರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಈವರೆಗೆ 32 ಮೃತದೇಹಗಳ ಡಿಎನ್ಎ ಮ್ಯಾಚ್ ಆಗಿದೆ.